ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ PH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಡ್ಡಾಯ ಕನ್ನಡ ಪರೀಕ್ಷೆಗೆ ಉಪಯುಕ್ತವಾಗುವಂಥ ಪ್ರಶ್ನೆ ಉತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಂತಂದ್ರೆ, ಕನ್ನಡದ ಮೊದಲ ಉಪಲಬ್ಧ ಕೃತಿ ಯಾವುದು? ಆಪ್ಷನ್ ಎ ಕವಿರಾಜ ಮಾರ್ಗ, ಆಪ್ಷನ್ ಬಿ ರಾಮಾಯಣ ದರ್ಶನಂ, ಆಪ್ಷನ್ ಸಿ ವಡ್ಡಾರಾಧನೆ, ಆಪ್ಷನ್ ಸಿ ಸಿದ್ದಾಪುರ ಪುರಾಣ. ಸರಿಯಾದ ಉತ್ತರ ಆಪ್ಷನ್ ಎ ಕವಿರಾಜ ಮಾರ್ಗ. ಎರಡನೇ ಪ್ರಶ್ನೆ, ಕವಿರಾಜ ಮಾರ್ಗದ ಕರ್ತೃ ಯಾರು? ಆಪ್ಷನ್ ಎ ಶ್ರೀ ವಿಜಯ, ಆಪ್ಷನ್ ಬಿ ಹರಿಹರ, ಆಪ್ಷನ್ ಸಿ ರಾಘವಾಂಕ, ಆಪ್ಷನ್ ಡಿ ಪಂಪ. ಸರಿಯಾದ ಉತ್ತರ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ಕೃತಿಯನ್ನು ರಚನೆ ಮಾಡಿದವರು. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಶೈಲಿಯ ಕೃತಿ ಯಾವುದು? ಆಪ್ಷನ್ ಎ ಕವಿರಾಜ ಮಾರ್ಗ, ಆಪ್ಷನ್ ಬಿ ರಾಮಾಯಣ ದರ್ಶನಂ, ಆಪ್ಷನ್ ಸಿ ವಡ್ಡಾರಾಧನೆ, ಆಪ್ಷನ್ ಸಿ ಸಿದ್ದಾರಾಮ ಪುರಾಣ. ಸರಿಯಾದ ಉತ್ತರ ವಡ್ಡಾರಾಧನೆ. ನೆಕ್ಸ್ಟ್ ಪ್ರಶ್ನೆ, ವಡ್ಡಾರಾಧನೆಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಶ್ರೀ ವಿಜಯ, ಆಪ್ಷನ್ ಬಿ ಹರಿಹರ, ಆಪ್ಷನ್ ಸಿ ರಾಘವಾಂಕ, ಆಪ್ಷನ್ ಡಿ ಶಿವಕೋಟ್ಯಾಚಾರ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಕೋಟ್ಯಾಚಾರ್ಯ ವಡ್ಡಾರಾಧನೆಯನ್ನು ರಚನೆ ಮಾಡಿದರು. ನೆಕ್ಸ್ಟ್ ಐದನೇ ಪ್ರಶ್ನೆ, ಸಾಹಸ ಭೀಮ ವಿಜಯ ಬರೆದವರು ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ಪೊನ್ನ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಜನ್ನ. ಸರಿಯಾದ ಉತ್ತರ ಆಪ್ಷನ್ ಸಿ ರನ್ನ. ಆರನೇ ಪ್ರಶ್ನೆ, ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಶ್ರೀ ವಿಜಯ, ಆಪ್ಷನ್ ಬಿ ರಾಘವಾಂಕ, ಆಪ್ಷನ್ ಬಿ ನಾಗಚಂದ್ರ, ಆಪ್ಷನ್ ಸಿ ರಾಘವಾಂಕ, ಆಪ್ಷನ್ ಡಿ ಶಿವಕೋಟ್ಯಾಚಾರ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಚಂದ್ರ. ನೆಕ್ಸ್ಟ್ ಪ್ರಶ್ನೆ, ಕನ್ನಡ ಸಾಹಿತ್ಯಕ್ಕೆ ಮೊದಲ ಬಾರಿಗೆ ರಗಳೆ ಪರಿಚಯಿಸಿದ ಕವಿ ಯಾರು? ಆಪ್ಷನ್ ಎ ಶ್ರೀ ವಿಜಯ, ಆಪ್ಷನ್ ಬಿ ಹರಿಹರ, ಆಪ್ಷನ್ ಸಿ ರಾಘವಾಂಕ, ಆಪ್ಷನ್ ಡಿ ಪಂಪ. ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಹರ. ನೆಕ್ಸ್ಟ್ ಪ್ರಶ್ನೆ, ಎಂಟನೇ ಪ್ರಶ್ನೆ, ಕನ್ನಡ ಸಾಹಿತ್ಯದಲ್ಲಿ ಮೊದಲ ಕವಿತ್ರಿ ಯಾರು? ಆಪ್ಷನ್ ಎ ಅತ್ತಿಮಬ್ಬೆ, ಆಪ್ಷನ್ ಬಿ ಸಿಂಗಮ್ಮ, ಆಪ್ಷನ್ ಸಿ ಅಕ್ಕ ಮಹಾದೇವಿ, ಆಪ್ಷನ್ ಡಿ ಚಿನ್ನಜಮ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕವಿತ್ರಿ ಅಂತ ಕರೀತೀವಿ. ನೆಕ್ಸ್ಟ್ ಪ್ರಶ್ನೆ, ಯಶೋಧರ ಚರಿತೆ ಬರೆದವರು ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ಪೊನ್ನ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಜನ್ನ. ಸರಿಯಾದ ಉತ್ತರ ಆಪ್ಷನ್ ಡಿ ಜನ್ನ. ಹತ್ತನೇ ಪ್ರಶ್ನೆ, ಭರತೇಶ ವೈಭವ ಬರೆದ ಶೃಂಗಾರ ಕವಿ ಯಾರು? ಆಪ್ಷನ್ ಎ ಶ್ರೀ ವಿಜಯ, ಆಪ್ಷನ್ ಬಿ ಹರಿಹರ, ಆಪ್ಷನ್ ಸಿ ರಾಘವಾಂಕ, ಆಪ್ಷನ್ ಡಿ ರತ್ನಾಕರ ವರ್ಣಿ. ಸರಿಯಾದ ಉತ್ತರ ಆಪ್ಷನ್ ಡಿ ರತ್ನಾಕರ ವರ್ಣಿ. ಇವ್ರನ್ನ ಶೃಂಗಾರ ಕವಿ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, 11ನೇ ಪ್ರಶ್ನೆ, ನಂದಳಿಕೆ ಲಕ್ಷ್ಮೀನಾರಾಯಣನ ಕಾವ್ಯನಾಮ ಏನು? ಆಪ್ಷನ್ ನಂದಳಿಕೆ ಲಕ್ಷ್ಮೀನಾರಾಯಣ ಈ ಕಾವ್ಯನಾಮ ಅದು ಏನಾಗೈತಿ, ಯಾರ್ದು ಆಗಬೇಕು? ಆಪ್ಷನ್ ಎ ಶ್ರೀ ವಿಜಯ, ಆಪ್ಷನ್ ಬಿ ಹರಿಹರ, ಆಪ್ಷನ್ ಸಿ ರಾಘವಾಂಕ, ಆಪ್ಷನ್ ಡಿ ಮುದ್ದಣ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ ಮುದ್ದಣ್ಣ. ನಂದಳಿಕೆ ಲಕ್ಷ್ಮೀನಾರಾಯಣ ಅಂಥೇಳಿ ಮುದ್ದಣ್ಣನವ್ರನ್ನ ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, ಚಿದಂಬರ ರಹಸ್ಯ ಬರೆದವರು ಯಾರು? ಆಪ್ಷನ್ ಎ ಚನ್ನವೀರ ಕಣವಿ, ಆಪ್ಷನ್ ಬಿ GS ಶಿವರುದ್ರಪ್ಪ, ಆಪ್ಷನ್ ಸಿ ಪೂರ್ಣಚಂದ್ರ ತೇಜಸ್ವಿ, ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್. ಚಿದಂಬರ ರಹಸ್ಯ ಇದನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಾರ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಆನಂದ ಕಂದ ಇದು ಯಾರ ಕಾವ್ಯನಾಮ? ಆಪ್ಷನ್ ಎ ಚನ್ನವೀರ ಕಣವಿ, ಆಪ್ಷನ್ ಬಿ GS ಶಿವರುದ್ರಪ್ಪ, ಆಪ್ಷನ್ ಸಿ ಚಂದ್ರಶೇಖರ್
ಪೂರ್ಣಚಂದ್ರ ತೇಜಸ್ವಿ. ಆಪ್ಷನ್ ಡಿ ಬೆಟಗೇರಿ ಕೃಷ್ಣ ಶರ್ಮಾ. ಇಲ್ಲ ಆನಂದ ಕಂದ ಇದು ಯಾರ ಕಾವ್ಯನಾಮ ಅಂತಂದ್ರೆ ಆಪ್ಷನ್ ಡಿ ಬೆಟಗೇರಿ ಶರ್ಮಾ ಅವರ ಕಾವ್ಯನಾಮ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಸಾನೆಟ್ನಲ್ಲಿ ರಚನೆಯಾದ ಕೃತಿ ಯಾವುದು? ಆಪ್ಷನ್ ಎ ಗಿಳಿವಿಂಡು, ಆಪ್ಷನ್ ಸಿ ಹದಿಬದೆಯ ಧರ್ಮ, ಆಪ್ಷನ್ ಸಿ ಮರಳಿ ಮನ್ನಿಗೆ, ಆಪ್ಷನ್ ಡಿ ಮುಕ್ಕಜ್ಜಿಯ ಕನಸುಗಳು. ಸರಿಯಾದ ಉತ್ತರ ಆಪ್ಷನ್ ಎ ಗಿಳಿವಿಂಡು. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಗೋವಿಂದ ಪೈ, ಆಪ್ಷನ್ ಸಿ ಶಿವರಾಮ್ ಕಾರಂತ್, ಆಪ್ಷನ್ ಡಿ ಬೆಟಗೇರಿ ಕೃಷ್ಣ ಶರ್ಮಾ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಿಂದ ಪೈ ಕನ್ನಡದ ಮೊದಲ ರಾಷ್ಟ್ರಕವಿ ಅಂತೆ ಕರಿತೀವಿ. ಇಷ್ಟು ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದಂಥವ್ರಿಗೆ ಧನ್ಯವಾದಗಳು.